Good morning, students. Welcome to my class. Today we are going to start a new chapter, Unit 3, that is Real Analysis 2. Okay, already we studied in Unit 2nd Real Analysis first. In Real Analysis first, we studied some important theorems. Is that so? ಇವಾಗ ಆಲ್ರೆಡಿ ನಾವೇನು ಮಾಡಿದ್ವಿ ಅಂತಂದ್ರೆ ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ರಿಯಲ್ ಅನಲೈಸಿಸ್ 1 ಅಂತ ಇತ್ತು. ಅದರಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಒಂದು 4 ಇಂಪಾರ್ಟೆಂಟ್ ಥಿಯರಮ್ಸನ್ನು ನಾನು ಹೇಳ್ಕೊಟ್ಟಿದ್ದೆ, ರೈಟ್. ಸೊ ಅವು ಯಾವ್ಯಾವು ಅಂತಂದ್ರೆ ಒಂದು ಜಕೋಬಿನ್ಸ್ ಥಿಯರಮ್, ದೆನ್ ಟೇಲರ್ಸ್ ಥಿಯರಮ್, ಆಮೇಲೆ ಮ್ಯಾಕ್ಲಾರಿಯನ್ಸ್ ಥಿಯರಮ್ ಆ್ಯಂಡ್ ಲ್ಯಾಂಗ್ರಾಂಜಿನ್ಸ್ ಮೀನ್ ವ್ಯಾಲ್ಯೂ ಥಿಯರಮ್. ಈ 4 ಥಿಯರಮ್ ಬೇಸ್ಡ್ ಆನ್ ಥಿಯರಮ್ ಪ್ರಾಬ್ಲಮ್ಸ್ ಆಲ್ ಆರ್ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಹೇಳಿದ್ದೆ, ಹೌದಾ. ಸೊ ಇದರ ಜೊತೆಗೆ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ರಿಯಲ್ ಅನಲೈಸಿಸ್ 2 ಅಂತ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆಫ್ 2 or 3 ವೇರಿಯೇಬಲ್ಸ್ ಅಂತ ಬರುತ್ತೆ. ಅದ್ರ ಮೇಲಿನ ಎಕ್ಸಾಂಪಲ್ಸ್ ಬರುತ್ತೆ, ಓಕೆನಾ. ಸೊ ಆಲ್ರೆಡಿ ನಮಗೆ ಫಸ್ಟ್ ಆಫ್ ಆಲ್ ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಮ್ಯಾಕ್ಸಿಮಾ ಮತ್ತು ಮಿನಿಮಮ್ ಅಂತಂದರೆ ಏನು ಅಂತ ಗೊತ್ತಾಗಬೇಕು. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ನೋಡಿ, ರಿಯಲ್ ಅನಲೈಸಿಸ್ 2ನಲ್ಲಿ ನಾವು ಏನೇನು ಸ್ಟಡೀಸ್ ಮಾಡ್ತೀವಿ ಅಂತಂದ್ರೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಾ ಆಫ್ 2 and 3 ವೇರಿಯೇಬಲ್ಸ್ ಆಫ್, ಆಮೇಲೆ ಇದರದ್ದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸು, ಆಮೇಲೆ ಲ್ಯಾಂಗ್ರಾಂಜಸ್ ಮೆಥಡ್ ಅನ್ಡಿಟರ್ಮಿನೆಡ್ ಮಲ್ಟಿಪ್ಲೈಯರ್ಸ್ ಹೆಂಗಿರುತ್ತೆ ಅಂತ ಸ್ಟಡೀಸ್ ಮಾಡ್ತೀವಿ, ಓಕೆನಾ. ಫಸ್ಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಡೆಫಿನಿಷನ್ ಇಂಪಾರ್ಟೆಂಟ್, ಹೌದು. ಸೊ ಸಿ ಹಿಯರ್, a function f of x comma y is said to have a maximum value at a point a comma b if there exists a neighborhood of the point a comma b. Say f of a comma b is less than a plus h b plus k. a comma b is less than a plus one scalar and b plus another scalar ಅಂತ ಅರ್ಥ. ಸ್ಕೇಲಾರ್ ಅಂದರೆ ಕಾನ್ಸ್ಟಂಟ್ ಟರ್ಮ್ಸ್, ಓಕೆ. ಫಾರ್ ಸ್ಮಾಲ್ ವ್ಯಾಲ್ಯೂ ಆಫ್ h and k are positive or negative. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಕಾನ್ಸ್ಟಂಟ್ ಟರ್ಮ್ಸನ್ನು ನೆಗೆಟಿವ್ ಅಥವಾ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ, ಓಕೆ. ದಿಸ್ ಈಸ್ ಕಾಲ್ಡ್ ವಾಟ್? ಮ್ಯಾಕ್ಸಿಮಮ್ ವ್ಯಾಲ್ಯೂ. Therefore f of a comma b minus f of a plus h comma b plus k is less than 0. ಕ್ಲಿಯರ್? ಸೊ ಇದನ್ನ ಏನು ಮಾಡ್ತೀವಿ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ತೀವಿ. ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಅಂತಂದರೆ ಏನು ಅಂದರೆ, ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಮಾ ವೈ ಈಸ್ ಸೆಡ್ ಟು ಹ್ಯಾವ್ ಅ ಮಿನಿಮಮ್ ವ್ಯಾಲ್ಯೂ ಅಟ್ ದ ಪಾಯಿಂಟ್ ಎ ಕೊಮಾ ಬಿ ಇಫ್ ಎಫ್ ಆಫ್ ಎ ಕೊಮಾ ಬಿ ಇಲ್ಲಿ ಗ್ರೇಟರ್ ದೆನ್ ಇದ್ದರೆ ಇಲ್ಲೇನಾಗುತ್ತಾ? ಲೆಸ್ ದೆನ್ ಎಫ್ ಆಫ್ ಎ ಪ್ಲಸ್ ಎಚ್ ಕೊಮಾ ಬಿ ಪ್ಲಸ್ ಕೆ. ಮ್ಯಾಕ್ಸಿಮಮ್ನಲ್ಲಿ ಗ್ರೇಟರ್ ದೆನ್ ಇದ್ದರೆ ಮಿನಿಮಮ್ನಲ್ಲಿ ಲೆಸ್ ದೆನ್ ಇರುತ್ತೆ, ಓಕೆ. For small value of h and k are positive or negative, is that f of a comma h minus f of a plus h comma b plus k is less than 0. ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಡೆಫಿನಿಷನ್ ಎರಡೂ ಸೇಮ್ ಇದಾವೆ, ಬಟ್ ಜಸ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗ್ರೇಟರ್ ದೆನ್ 0 ಇತ್ತಂದರೆ ಇಲ್ಲಿ ಲೆಸ್ ದೆನ್ 0 ಇರುತ್ತೆ. ಫಾರ್ 2 ಮಾರ್ಕ್ಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಡೆಫಿನಿಷನನ್ನು ಕೇಳೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಟ್ರೈ ಮಾಡಿ, ಇದನ್ನು ಡೆಫಿನೆಟಾಗಿ ಓದ್ಕೋಬೇಕು, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಷ್ನರಿ ವ್ಯಾಲ್ಯೂ ಆರ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆರ್ ಕ್ರಿಟಿಕಲ್ ಪಾಯಿಂಟ್. ಇಲ್ಲಿ ನೋಡಿರಿ, ಒಂದಕ್ಕೆ 3 ಮೀನಿಂಗ್ ಒಳಗೆ ಇದರೊಳಗೆ ಯಾವುದೇ ರೀತಿಯೂ ಸ್ಟೇಟ್ ಅಂತ ಕೇಳ್ಬೋದು. ಸ್ಟೇಟ್ ಸ್ಟೇಷ್ನರಿ ವ್ಯಾಲ್ಯೂ ಅಂತಲೂ ಕೇಳ್ಬೋದು, ಸ್ಟೇಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತಲೂ ಕೇಳ್ಬೋದು, ಆ್ಯಂಡ್ ಸ್ಟೇಟ್ ಕ್ರಿಟಿಕಲ್ ಪಾಯಿಂಟ್ ಅಂತಲೂ ಕೇಳ್ಬೋದು, ಓಕೆ. ಸೊ ಸಿ ಹಿಯರ್, a function f of a comma b is said to be extreme value of f of x comma y if it is either maximum or minimum. That's it. See here, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಏನು ಗೊತ್ತಾಯಿತು, ಮಿನಿಮಮ್ ವ್ಯಾಲ್ಯೂ ಅಂದರೆ ಗೊತ್ತಾಯಿತು. ಯಾವುದಾದ್ರೂ ಒಂದು ವ್ಯಾಲ್ಯೂ ಇದ್ದಿದ್ದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಇತ್ತು ಅಂತಂದ್ರೆ ಅದನ್ನು ನಾವೇನು ಕರಿತೀವಿ? ಸ್ಟೇಷ್ನರಿ ವ್ಯಾಲ್ಯೂ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಆರ್ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ, ಓಕೆ. ದೀಸ್ 3 ಆರ್ ಡೆಫಿನೇಷನ್ಸ್, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಸಿ ಹಿಯರ್, ನೆಸಸರಿ ಕಂಡೀಷನ್ಸ್ ಫಾರ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಂತ ಬರುತ್ತೆ. ಸೊ ಜಸ್ಟ್ ಇಲ್ಲಿ ನೋಡ್ರಿ, ಇಫ್ ಎಫ್ ಆಫ್ ಎ ಕಾಮಾ ಬಿ ಈಸ್ ಆನ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಾಮಾ ವೈ, ದೆನ್ ಇಟ್ ಹ್ಯಾಸ್ ಟು ಬಿ ಆ್ಯನ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಆಫ್ ಅ ಸಿಂಗಲ್ ವೇರಿಯೇಬಲ್, ಓಕೆ. ಎಫ್ ಆಫ್ ಎಕ್ಸ್ ಕಾಮಾ ವೈ ಇತ್ತಾ, ಇಲ್ಲಿ ಸಿಂಗಲ್ ವೇರಿಯೇಬಲ್ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓನ್ಲಿ ಐತಿ ಆ್ಯಂಡ್ ಬಿ ಈಸ್ ಅ ಕಾನ್ಸ್ಟಂಟ್ ಟರ್ಮ್ ಆ್ಯಂಡ್ also a function of a single variable f of a comma y. Hence the first derivatives of these two functions of a single variables must be 0
ಆ್ಯಸ್ ಪರ್ ದ ನೆಸಸರಿ ಕಂಡೀಷನ್ ಆಫ್ ಅ ಫಂಕ್ಷನ್. ಆ್ಯಸ್ ಪರ್ ನೆಸಸರಿ ಕಂಡೀಷನ್ ಆಫ್ ಅ ಫಂಕ್ಷನ್ಸ್ ಆಫ್ ಅ ಸಿಂಗಲ್ ವೇರಿಯೇಬಲ್ಸ್. ಓಕೆ, ಸಿಂಗಲ್ ವೇರಿಯೇಬಲ್ಸ್ ಒಳಗೆ ಕೊಟ್ಟಾರವರು. ಅದೇನಂತಂದರೆ ಇಸ್ ದ್ಯಾಟ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಇನ್ ಬ್ರಾಕೆಟ್ ಆಫ್ ಎಕ್ಸ್ ಕಾಮ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಅ ಫಂಕ್ಷನ್ ಈಸ್ ಈಕ್ವಲ್ ಟು 0 ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಆ್ಯಂಡ್ ಡಿ ಬೈ ಡಿ ವೈ ಎಫ್ ಆಫ್ ಎ ಕಾಮ ವೈ ಈಸ್ ಈಕ್ವಲ್ ಟು 0 ಅಟ್ ವೈ ಈಸ್ ಈಕ್ವಲ್ ಟು ಬಿ. ಎಕ್ಸ್ ಈಸ್ ಈಕ್ವಲ್ ಟು ಎ ಇದ್ದಾಗೂ 0, ವೈ ಈಸ್ ಈಕ್ವಲ್ ಟು ಬಿ ಇದ್ದಾಗ 0 ಬರುತ್ತಾ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ ಅದರ್ ವರ್ಡ್ಸ್ these are the partial derivatives ಇವೆರಡು ವಿತ್ ರೆಸ್ಪೆಕ್ಟ್ ಟು, ಇದನ್ನು ಎಫ್ ಆಫ್ ಎಕ್ಸ್ ಕಾಮ ವೈ ಅನ್ನೋ ಒಂದು ಫಂಕ್ಷನ್ ಐತಿ, ಇದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗುತ್ತೆ, ಜಸ್ಟ್ ಎಫ್ ಆಫ್ ಎಕ್ಸ್ ಇನ್ ಬ್ರಾಕೆಟ್ ಆಫ್ ಎ ಕಾಮ ಬಿ 0 ಕಾನ್ಸ್ಟಂಟ್. ಇನ್ ದ ಸೇಮ್ ಕೇಸ್ ಎಫ್ ವೈ ಎ ಕಾಮ ಬಿ ಈಸ್ ಈಕ್ವಲ್ ಟು 0. ದೀಸ್ ಆರ್ ದ ನೆಸಸರಿ ಕಂಡೀಷನ್ಸ್. ಓಕೆನಾ, ಎಕ್ಸಾಮ್ ಪರ್ಪಸ್ಲಿ ಕ್ಲಿಯರ್ ನೆಸಸರಿ ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಂತ ಹೇಳಿ. ಸೊ ಇಷ್ಟಾದಮೇಲೆ ಒಂದು ಸಫಿಷಿಯೆಂಟ್ ಕಂಡೀಷನ್ ಅಂತ ಬರುತ್ತೆ. ಇದು ನೆಸಸರಿ ಕಂಡೀಷನ್ ಹಾಗೆ ಒಂದು ಸಫಿಷಿಯೆಂಟ್ ಕಂಡೀಷನ್ ಬರುತ್ತೆ. ಈ ಸಫಿಷಿಯೆಂಟ್ ಕಂಡೀಷನ್ ಒಳಗೆ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಸ್ಟೇಟ್ಮೆಂಟ್ ವಿತ್ ಪ್ರೂಫ್ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತಂದ್ರೆ ಕೇಸ್ 1 ಆ್ಯಂಡ್ ಕೇಸ್ 2 ಅಂತ ಬರುತ್ತೆ. ನಾನು ಇದನ್ನ ಏನು ಮಾಡ್ತೀನಿ, PDF ಫೈಲ್ನಲ್ಲಿ ಸೆಂಡ್ ಮಾಡ್ತೀನಿ. ಇದನ್ನು ನೀವು ಸಾಲ್ವ್ ಮಾಡಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆನಾ? ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಡಿಟರ್ಮೈನ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಮ ವೈ ಈಸ್ 3x² ಮೈನಸ್ y² ಪ್ಲಸ್ x³ ಇದೇನೋ ಕ್ವಶನು. ಓಕೆನಾ? ಸೊ ದಿಸ್ ಈಸ್ ಅವರ್ ಕ್ವಶನ್. ಸೊ ಸೊಲ್ಯೂಷನ್ ಬಂದ್ಬಿಟ್ಟು ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಡಿ ಎಫ್ ಬೈ ಡಿ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ನೆನ್ಪಿಟ್ಕೋರಿ. ಡಿ ಎಫ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದ್ರೆ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಎಲ್ಲಿ ಎಕ್ಸ್ ಟರ್ಮ್ ಇರ್ತಾವೋ ಅದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತಾ? ವೈ ಟರ್ಮ್ ಇದ್ರೆ ವಿ ಕಾಂಟ್, ರೈಟ್? ಸೊ ಡಿಫ್ರೆನ್ಷಿಯೇಟ್ 3x² ಡಿಫ್ರೆನ್ಷಿಯೇಟ್ ಏನಾಗುತ್ತೆ, 2 ಈ ಕಡೆ ಬಂದರೆ ಮಲ್ಟಿಪ್ಲೈ ವಿತ್ 2 3s ಆಗುತ್ತೆ. ಹೌದು, 6x. ದೆನ್ ವೈ ಟರ್ಮ್ ಐತಿ, ಇಲ್ಲಿ ಎಕ್ಸ್ ಇಲ್ಲ, ಸೊ ಇದನ್ನು ನಾವು ಬಿಡ್ತೀವಿ. ಕ್ಲಿಯರ್? ಸೊ x³ ಏನಾಗುತ್ತೆ 3x². ದಿಸ್ ಈಸ್ ಅ ಡಿಫ್ರೆನ್ಷಿಯೇಟಿಂಗ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಸೇಮ್ ಕೇಸ ವಿತ್ ರಿಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಹೌದು, ವಿತ್ ರಿಸ್ಪೆಕ್ಟ್ ಟು ವೈ ಮಾಡಬೇಕಾದ್ರೆ ನೋಡ್ರಿ, ಇಲ್ಲಿ ಎರಡು ಕಡೆ ಎಕ್ಸ್ ಟರ್ಮ್ ಐತಿ, ವೈ ಇಲ್ಲ, ಸೊ ಎರಡನ್ನೂ ಬಿಡ್ತೀವಿ. ಇಲ್ಲಿ ಮಾತ್ರ ನಮಗೆ ವೈ ಟರ್ಮ್ ಐತಿ. y² ಡಿಫ್ರೆನ್ಷಿಯೇಟ್ ಏನಾಗುತ್ತಾ 2y, ಬಟ್ ಇಲ್ಲೇನೈತಿ ಮೈನಸ್, ಸೊ ಮೈನಸ್ 2y. ದಿಸ್ ಈಸ್ ಅ ಡಿ ಎಫ್ ಬೈ ಡಿ ಎಕ್ಸ್ ಆ್ಯಂಡ್ ಡಿ ಎಫ್ ಬೈ ಡಿ ವೈ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದನ್ನು ಮಾಡ್ತೀವಿ. ಇದನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಡಿ ಎಫ್ ಬೈ ಡಿ ಎಕ್ಸ್ ಐತಲ್ಲ, x² ಬರುತ್ತೆ. ದೆನ್ y² ಒಂದು ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರ್? ಸೊ ನೋಡಿರಿ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂತಂದ್ರೆ ಎ ಬಿ ಸಿ ಅಂತ 3 ಕನ್ಸಿಡರ್ ಮಾಡ್ತೀವಿ. ಇದನ್ನು ಫಸ್ಟ್ ಮಲ್ಟಿಪ್ಲೈ ಅಗೇನ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದು y1 ಆದರೆ ಇದು y2 ಆಗುತ್ತೆ, ಇದು y' ಆದರೆ ಇದು y" ಫೈಂಡ್ ಔಟ್ ಮಾಡ್ದಂಗೆ. ಇದನ್ನು ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. 6x ಐತಿ, ಎಕ್ಸ್ದು ಡಿಫ್ರೆನ್ಷಿಯೇಟ್ 1 ಆಗುತ್ತೆ, ಸೊ 6 1s 6 ಪ್ಲಸ್ 3x² ಐತಿ, 2 3s 6 6x. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ 6 ಪ್ಲಸ್ 6x ಬಂತು. ದೆನ್ ನೆಕ್ಸ್ಟ್ ಇದನ್ನು ಮಾಡಿರಿ, ಇದನ್ನು ವಿತ್ ರಿಸ್ಪೆಕ್ಟ್ ಟು ವೈ ಮಾಡ್ತೀರಿ ಅಗೇನ. ಸೊ ವೈ ಡಿಫ್ರೆನ್ಷಿಯೇಟ್ 1 ಆಗುತ್ತಂದ್ರೆ ∂² ಬೈ y² ಏನಾಗುತ್ತೆ ಓನ್ಲಿ -2 ಆಗುತ್ತೆ. ಒಮ್ಮೆ x² ಒಮ್ಮೆ y² ಮಾಡಿದಾಗ ಇದೆರಡನ್ನು ಸೇರಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ∂² ಬೈ x ಇಂಟು ∂y ಇದು ಆಲ್ವೇಸ್ ಏನು ಬರುತ್ತೆ ಅಂತಂದ್ರೆ 0 ಬರುತ್ತೆ. ಬಿಕಾಸ್ ಅಟ್ ಎ ಟೈಮ್ ನಮಗೆ ಎರಡು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಇಲ್ಲಿ ಇಲ್ಲ. ಸೊ ದೇರ್ ಫಾರ್ ∂² ಬೈ x ಇಂಟು ∂y ಈಸ್ ಈಕ್ವಲ್ ಟು 0 ಬರುತ್ತೆ. ಕ್ಲಿಯರ್? ಸೊ ಇವಾಗ ಅಂಡರ್ಸ್ಟ್ಯಾಂಡ್ ಆಯಿತು. ∂f ಬೈ x ∂² ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಇದನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಕನ್ಸಿಡರಿಂಗ್ ∂f ಬೈ x ಈಸ್ ಈಕ್ವಲ್ ಟು 0 ಆ್ಯಂಡ್ ∂f ಬೈ y ಈಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಬೇಕು ನಾವು. ದೆನ್ ಸಿ ಹಿಯರ್, ಈ ಎರಡನ್ನು ಕನ್ಸಿಡರ್ ಮಾಡಿದ ತಕ್ಷಣ ಇವಾಗ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ, ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ. ಆಫ್ಟರ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ಅಗೇನ್ ಎಕ್ಸ್, ಇದನ್ನು ಅಗೇನ ವೈ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇದೇನೈತಿ ಆಲ್ವೇಸ್ 0ನೇ ಇರುತ್ತೆ. ಓಕೆ, ಬಟ್ ಇವು ವ್ಯಾಲ್ಯೂಸ್ ಏನು ಮಾಡ್ತೀವಿ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ನೆಕ್ಸ್ಟ್ ಒಂದು ಫಾರ್ಮುಲಾ ಬರುತ್ತೆ ನಮಗೆ. ಓಕೆನಾ? ಸೊ ಇಷ್ಟೆಲ್ಲ ಫೈಂಡ್ ಔಟ್ ಮಾಡಿದ ಮೇಲೆ ∂f ಬೈ x ∂f ಬೈ y ನ 0 ಅಂತ ಕನ್ಸಿಡರ್ ಮಾಡ್ತೀರಿ. ಕ್ಲಿಯರ್?
ಸೊ 0 ಅಂತ ಕನ್ಸಿಡರ್ ಮಾಡಿದ ಮೇಲೆ ಇಲ್ಲಿ ಡೋ ಎಫ್ ಬೈ ಡೋ ಎಕ್ಸನ್ನು ಫೈಂಡ್ ಔಟ್ ಮಾಡಿರ್ತೀವಲ್ಲ, ಏನು ಬಂದಿರುತ್ತಲ್ಲ 6x + 3x². ಸೊ ಇದನ್ನು ಈಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ತೀರಿ, ಬಿಕಾಸ್ ಅವ್ರು ಇಲ್ಲಿ ಹೇಳೇ ಬಿಟ್ಟಾರೆ ಡೋ ಎಫ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಈಕ್ವಲ್ ಟು 0. ಇದನ್ನು ಏನು ಮಾಡ್ತೀವಿ, ಚೇಂಜಸ್ ಹೆಂಗೆ ಮಾಡ್ಕೊತೀವಿ ಅಂದರೆ ಈಗ 6x + 3x² ಅಂತ ಐತಲ್ಲ, ಅದನ್ನು ಈಗ ನೋಡಿರಿ 3x ಕಾಮನ್ ತೊಗೊತೀವಿ. ಇವೆರಡರೊಳಗೂ 3 ಕಾಮನ್ ಐತಿ, x ಕಾಮನ್ ಐತಿ. ಸೊ 3x ಕಾಮನ್ ತೊಗೊಂಡ್ವಿ ಅಂತಂದರೆ ಇನ್ ಬ್ರಾಕೆಟ್ ಆಫ್ 2 + x ಉಳೀತು, 3 × 2 = 6x, 3x × x 3x². ಕ್ಲಿಯರ್? ಸೊ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನಮಗೆ ಎಕ್ಸದ್ದು 2 ವ್ಯಾಲ್ಯೂ ಸಿಕ್ಕು. ಒಂದು ಎಕ್ಸ್ ಈಸ್ ಈಕ್ವಲ್ ಟು ಈ 3x ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗಿರುತ್ತೆ. ಸೊ 3 × 0 ಅಂತಂದ್ರೆ 0ನೇ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಒಂದು ಸಿಗುತ್ತೆ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 2 ಐತಿ, ಇದು ಈ ಕಡೆ ಬಂದ್ರೆ -2. ಸೊ ಈಗ ನಮಗೆ 2 ವ್ಯಾಲ್ಯೂ ಸಿಕ್ತು. ಒಂದು ಯಾವುದು ಸಿಗುತ್ತಾ 0,0 ಆ್ಯಂಡ್ ಅನದರ್ ಒನ್ ಈಸ್ -2,0. ಕ್ಲಿಯರ್? ಈ ಥರ ನಮಗೆ 2 ವ್ಯಾಲ್ಯೂ ಸಿಗ್ತಾವೆ. ಈ 2 ವ್ಯಾಲ್ಯೂ ಸಿಕ್ಕ ಮೇಲೆ ಒಂದನ್ನು ಮ್ಯಾಕ್ಸಿಮಮ್, ಒಂದು ಮಿನಿಮಮ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ಈ 2 ವ್ಯಾಲ್ಯೂಸನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಫಾರ್ಮುಲಾ ಒಳಗೆ ಆ್ಯಡ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ನೋಡಿರಿ, ಆ್ಯಡ್ 0,0 ಆ್ಯಂಡ್ -2,0. ದೀಸ್ ಆರ್ ದ ವ್ಯಾಲ್ಯೂಸ್. ಇಷ್ಟು ವ್ಯಾಲ್ಯೂಸ್ ಸಿಕ್ಕ ಮೇಲೆ ಫಸ್ಟ್ ಏನು ಮಾಡ್ತೀವಿ, ಆ್ಯಡ್ 0,0 ಫಸ್ಟ್ ವ್ಯಾಲ್ಯೂ ತೊಗೊಂಡು ಸಾಲ್ಟ್ ಔಟ್ ಮಾಡ್ತೀವಿ. ಆ್ಯಡ್ 0,0 ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಕನ್ಸಿಡರ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ AC - B², ಇದು ಒಂದು ಫಾರ್ಮುಲಾ ಆಗುತ್ತೆ. ಸೊ ನಮಗೆ ಫಸ್ಟ್ ABCದ ವ್ಯಾಲ್ಯೂ ಕಂಡುಹಿಡಿವಿ. ಸೊ ಇದನ್ನು ಹೆಂಗೆ ಕಂಡುಹಿಡಿದೀವಿ ಅಂತಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ABC ವ್ಯಾಲ್ಯೂ ನಮಗೆ ಅದಾವು. B ಅಂತಂದ್ರೆ 0 ಐತಿ, C ಅಂದ್ರೆ -2 ಐತಿ, A ಅಂತಂದ್ರೆ ಓನ್ಲಿ ನಂಬರ್ಸ್ ತೊಗೊಂಡು ಮಾಡಬೇಕಾಗುತ್ತೆ. ಸೊ A = 6. ಸೊ ಅದನ್ನೇ ಇಲ್ಲಿ ಬರ್ಕೊತೀವಿ. A = 6, B = 0, then C = -2. ದೆನ್ ದಿಸ್ ಈಸ್ ಅ ಫಾರ್ಮುಲಾ AC - B² ಅಂತ ಹಾಕ್ಕೊಂಡ್ವಿ. ಸೊ ABCದ ವ್ಯಾಲ್ಯೂಸ್ ಹಾಕ್ಕೊತೀರಿ. A ಅಂದ್ರೆ ಏನೈತಿ 6 ಇಂಟು C ಮೀನ್ಸ್ -2, -B² ಅಂದ್ರೆ 0² ಆಗುತ್ತಾ. ಕ್ಲಿಯರ್? ಸೊ ಇದ್ರ 0 ಆನ್ಸರ್ 0ನೇ ಬರುತ್ತೆ. ಸೊ 6 × 2 = 12, ಬಟ್ ಇಲ್ಲಿ ಮೈನಸ್ ಐತಿ ಅಂತಂದ್ರೆ -12. ಈ -12 ಆಲ್ವೇಸ್ ಲೆಸ್ ದೆನ್ 0 ಇರ್ತೈತಾ? ಹೌದಾ ಇಲ್ಲೋ? ಮೈನಸ್ ಸಂಖ್ಯೆ, ನೆಗೆಟಿವ್ ನಂಬರ್ಸ್ ಏನಿರ್ತಾವಲ್ಲ ಆಲ್ವೇಸ್ ಲೆಸ್ ದೆನ್ 0 ಇರ್ತಾವೆ. ಹೌದು, ಇದೊಂದು ಕಾಮನ್. ಓಕೆನಾ? ದೇರ್ ಈಸ್ ನೋ ಎಕ್ಸ್ಟ್ರೀಮ್ ಆಟ್ 0,0. ಓಕೆನಾ? ಸೊ ಫಸ್ಟ್ ಬಂದಿರೋ ನಂಬರ್ಸನ್ನ ತೊಗೊಂಡು ಫಸ್ಟ್ ಸ್ಟೆಪ್ ಸಾಲ್ವ್ ಮಾಡ್ತೀರಿ. ಅದರ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀರಿ ಅಂತಂದ್ರೆ ಅದ್ರ ಕಂಟಿನ್ಯೂವೇಷನ್. ಅದರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೆಕ್ಸ್ಟ್ ಪಾಯಿಂಟ್ಸ್ ಏನು ಬಂದಾವೆ ನೋಡಿರಿ, -2,0 ಬಂದೈತಿ. ಹೌದಾ? ಸೊ -2,0. ಅಗೇನ್ A = ನಮಗೆ ಫುಲ್ ಕನ್ಸಿಡರ್ ಮಾಡ್ಕೊತೀವಿ ನಾವು. A = ಏನು ಬಂದದ ನೋಡಿರಿ, 6 + 6x ಐತಿ. ಸೊ ಅದನ್ನು ಹಾಕೋರಿ, 6 + 6x. ಇಲ್ಲಿ 2 ಟರ್ಮ್ ಬರ್ತಾವಲ್ಲ, ಇವು ಯಾವಾಗ್ಲೂ x ಮತ್ತು y ವ್ಯಾಲ್ಯೂಸ್ ಇರ್ತಾವೆ. ಓಕೆ, ದೆನ್ 6 + 6 ಇನ್ ಬ್ರಾಕೆಟ್ ಆಫ್ ಎಕ್ಸದ ವ್ಯಾಲ್ಯೂ -2 ಐತಿ. ಕ್ಲಿಯರ್? 6 ಆ್ಯಸ್ ಇಟ್ ಈಸ್ 6 × 2 = 12, ಪ್ಲಸ್ ಇಂಟು ಮೈನಸ್. ಸೊ 6 - 12 ಅಂದ್ರೆ ಆನ್ಸರ್ ಏನು ಸಿಗುತ್ತಾ -6. ಹೌದಾ? ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕು ಅಂದ್ರೆ A = ಆವಾಗಲೇ ಇಲ್ಲಿ ನಾವು 6 ತೊಗೊಂಡಿದ್ವಿ ಡೈರೆಕ್ಟ್ ಇಲ್ಲಿದು. ಬಟ್ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಗುತ್ತೆ ಅಂದರೆ Aದು ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡ್ವಿ ನಾವು. ಯಾಕಂತಂದ್ರೆ ಆವಾಗಲೇ ನಮಗೆ ಇಲ್ಲಿ .00 ಇತ್ತು. ಸೊ ನಾವು ಡೈರೆಕ್ಟ್ ತೊಗೊಂಡ್ವಿ. ಇಲ್ಲಿ -2 ಐತಿ. ಹೌದು, ಆವಾಗಲೇ ನೋಡ್ರಿ ಎಕ್ಸದ್ದು ವ್ಯಾಲ್ಯೂ ಇದು x, ಇದು y ಇತ್ತು. ಹೌದು, ಈ ಫಾರ್ಮುಲಾ ಒಳಗೆ 6 + 6 × 0 ಅಂದರೆ ಈ ಟರ್ಮ್ 0 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಹಿಂಗೆ ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ -2 ಇತ್ತು. ಸೊ ಅದ್ರ ಸಂಬಂಧ ನಾವು A = 6 + 6x ಅಂತ ಹಾಕ್ಕೊಂಡ್ವಿ. ಸೊ ಇದನ್ನು ಸಾಲ್ವ್ ಮಾಡಿದ್ವಿ. -6 ಏನು ಬಂತು, A ವ್ಯಾಲ್ಯೂ ಬಂತು. ಸೊ A = -6, B = 0 ಆ್ಯಂಡ್ C = -2. ಓಕೆನಾ? ಅಗೇನ್ AC - B². ಸೊ A ಅಂದ್ರೆ -6, C ಅಂದ್ರೆ -2. ಕ್ಲಿಯರಾ? ಸೊ ಇಲ್ಲಿ ಇಂಟು ಐತಿ. 6 × 2 = 12, ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್. ಹೌದು, ಸೊ 12 ಈಸ್ ಗ್ರೇಟರ್ ದೆನ್ 0ನಾ? ಕ್ಲಿಯರ್? ದಿಸ್ ಈಸ್ ಲೆಸ್ ದೆನ್ 0 ಆದರೆ ಇದು ಗ್ರೇಟರ್ ದೆನ್ 0 ಆಯಿತು. ಸಿನ್ಸ್ 12 ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ A = -6 ಈಸ್ ಲೆಸ್ ದೆನ್ 0ನಾ? ಕ್ಲಿಯರ್? ಸಿ ಹಿಯರ್. Therefore, f of x, y is a maximum at -2,0. ಮ್ಯಾಕ್ಸಿಮಮ್ ಅಂತಂದ್ರೆ ಗ್ರೇಟರ್ ದೆನ್ 0 ಬಂದಿದ್ದು. ಸೊ ಗ್ರೇಟರ್ ದೆನ್ 0 ಅಂದ್ರೆ ಗ್ರೇಟರ್ ದೆನ್ 12 ಈಸ್ ಗ್ರೇಟರ್ ದೆನ್ 0 ಇತ್ತು. Therefore, f of x, y is a maximum at -2,0. Therefore, f maximum at -2,0 ಅಂತ ನಮಗೆ ಸಿಕ್ತು.
ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತೀರಿ ಅಂದ್ರೆ ಈಗ ಎಕ್ಸ್ ವೈ ಅಂತ ಇದನ್ನು ಕನ್ಸಿಡರ್ ಮಾಡಿರ್ತೀರಿ. ಇದನ್ನು ಕನ್ಸಿಡರ್ ಮಾಡಿದ ಮೇಲೆ ಕ್ವಶನ್ ಒಳಗೆ ಏನು ಗಿವನ್ ಇತ್ತಲ್ಲ ಇಲ್ಲಿ ಈ ಫಾರ್ಮುಲಾ ಒಳಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸನ್ನು ಹಾಕಬೇಕಾಗುತ್ತೆ. ಓಕೆ, ಸೊ 3x ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಅಟ್ -2, 0. ಸೊ 3 ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್ ಅಂದ್ರೆ ಏನೈತೆ ಹೇಳ್ರಿ -2 ಐತಿ. -2ನ ಸ್ಕ್ವೇರ್ ಮಾಡಿದ್ರೆ ನಮಗೆ +4 ಬರುತ್ತಾ? ಹೌದು. ಸೊ 3 ಇಂಟು 4 ಮೈನಸ್ ವೈದು 0 ಪ್ಲಸ್ ಎಕ್ಸ್ ಕ್ಯೂಬ್ ಐತಿ. ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ. 2 ಕ್ಯೂಬ್ ಅಂದ್ರೆ 8 ಆಗುತ್ತೆ. ಬಟ್ ಮೈನಸ್ ಇರೋದ್ರಿಂದ ಮೈನಸನ್ನು ಸ್ಕ್ವೇರ್ ಮಾಡಿದಾಗ ಮೈನಸ್ ಪ್ಲಸ್ ಆಗಿರುತ್ತೆ. ಪ್ಲಸ್ ಅಗೇನ್ ಪ್ಲಸ್ ಇಂಟು ಮೈನಸ್ ಆಗುತ್ತಾ? ದೇರ್ ಫಾರ್ -8. ದೆನ್ 4 3 12 -8 ಈಸ್ ಈಕ್ವಲ್ ಟು 4. ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ ಈ ಪ್ರಾಬ್ಲಮ್ಮು? ಇದ್ರೊಳಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ನನಗೆ ಕ್ವಶನ್ ಕೇಳ್ರಿ. ಓಕೆನಾ? ಇನ್ ದ ಸೇಮ್ ಇನ್ನೂ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಇದು ಅದಕ್ಕಿಂತ ಸ್ವಲ್ಪ ಲೆಂದಿ ಐತಿ ಬಟ್ ಈಸಿ ಐತಿ. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಸಿ ದ ಕ್ವಶನ್. ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3x ಮೈನಸ್ 12y ಪ್ಲಸ್ 20. ಸೊ ದಿಸ್ ಈಸ್ ಅ ಗಿವನ್ ಕ್ವಶನ್. ಓಕೆನಾ? ಸೊ ಲೆಟ್ ಎಫ್ ಆಫ್ ಎಕ್ಸ್ ವೈ ಫಸ್ಟ್ ಸ್ಟೆಪ್ ಹೇಳೀನಿ ನಾ. ಇದು ಕ್ವಶನ್ ಏನು ಕೊಟ್ಟಿರ್ತಾರೋ ಅದನ್ನು ಬರ್ಕೊತೀನಿ. ಬರ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ 2 ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಟರ್ಮ್ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಎಕ್ಸ್ ಕ್ಯೂಬ್ ಇದೇನಾಗುತ್ತಾ 3 ಇಂಟು ಎಕ್ಸ್ ಸ್ಕ್ವೇರ್. ದೆನ್ ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಟ್ 1 ಇದ್ರೆ 3. ದಿಸ್ ಈಸ್ ಅ ಡಿ ಎಫ್ ಬೈ ಡಿ ಎಕ್ಸ್. ಇನ್ ದ ಸೇಮ್ ಕೇಸ್ ಡಿ ಎಫ್ ಬೈ ಡಿ ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇವೆರಡೇ ಟರ್ಮ್ ಮಾಡಬೇಕಾಗುತ್ತಾ ವೈ ಟರ್ಮ್. ಸೊ ಸೇಮ್ ವೈ ಕ್ಯೂಬ್ದು ಏನಾಗುತ್ತೆ 3y ಸ್ಕ್ವೇರ್ ಮೈನಸ್ 12. ಓಕೆನಾ? ಸೊ ಇವಾಗ ಏನಾಯ್ತು ನೋಡ್ರಿ, ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತಂದ್ರೆ 3x ಸ್ಕ್ವೇರ್ 2 3 6x. ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ, ಸೊ ಇದನ್ನು ಬಿಟ್ರಿ. ಅಗೇನ್ ಇದನ್ನು ವಿತ್ ರೆಸ್ಪೆಕ್ಟ್ ಟು ವೈ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 2 6y. ಕ್ಲಿಯರ್? ಬಟ್ ಡಿ ಎಕ್ಸ್ ಇಂಟು ಡಿ ವೈ ಅಂತಿದ್ದಾಗ 0ನೇ ಬರುತ್ತೆ ಅಂತ ಹೇಳೀನಿ. ಸೊ ಎ ಬಿ ಸಿ ವ್ಯಾಲ್ಯೂಸ ನಮಗೆ ಸಿಕ್ತು. ದೆನ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ, ಡಿ ಎಫ್ ಬೈ ಡಿ ಎಕ್ಸ್ ಮತ್ತು ಡಿ ಎಫ್ ಬೈ ಡಿ ವೈ ಇವೆರಡನ್ನು ನಾವು 0 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 0 ಅಂತ ಕನ್ಸಿಡರ್ ಮಾಡಿದಾಗ ಫಸ್ಟ್ ಬಂದುಬಿಟ್ಟು ಇದನ್ನು 0 ಅಂತ ಕನ್ಸಿಡರ್ ಮಾಡಬೇಕಂದ್ರೆ ಇದನ್ನೇ ಬರ್ಕೋಬೇಕು 3x ಸ್ಕ್ವೇರ ಮೈನಸ್ 3. ಕರೆಕ್ಟ್? ಸೊ ಇದನ್ನು ಮಾಡ್ತೀವಿ. 3x ಸ್ಕ್ವೇರ ಮೈನಸ್ 3 ಈಸ್ ಈಕ್ವಲ್ ಟು 0 ಅಂತಾಗುತ್ತೆ. ಇಲ್ಲಿ ಎರಡೂ ಕಡೆ 3 3 ಐತಿ. ಸೊ ನಾವು 3ನ ಡೈರೆಕ್ಟಾಗಿ ಕಾಮನ್ ಆಗಿ ತೊಗೊಂಡ್ವಿ ಅಂತಂದ್ರೆ ನಮಗೇನಾಗ್ಬಿಡ್ತದೆ, ಈ 3 ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ 1 ಅಷ್ಟೇ ಉಳಿತು. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಆದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಈ ಸ್ಕ್ವೇರ್ ಈ ಕಡೆ ಬಂದರೆ ಸ್ಕ್ವೇರ್ ರೂಟ್ ಆಫ್ 1 ಅಂತಲೂ ಬರಿಬೋದು ಅಥವಾ ಪ್ಲಸ್ ಆರ್ ಮೈನಸ್ 1 ಅಂತಲೂ ಬರಿಬೋದು. ಕ್ಲಿಯರ್? ಸೊ ಅದಕ್ಕೆ ನಾವು ಇಲ್ಲೇನು ಬರಿತೀವಿ, ಪ್ಲಸ್ ಆರ್ ಮೈನಸ್ 1 ಅಂತ ಬರೆದ್ವಿ. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ಡಿ ಎಫ್ ಬೈ ಡಿ ವೈ. ಡಿ ಎಫ್ ಬೈ ಡಿ ವೈನು ಫೈಂಡ್ ಔಟ್ ಮಾಡ್ತೀರಿ. ಡಿ ಎಫ್ ಬೈ ಡಿ ವೈ ಅಂದ್ರೆ 3y ಸ್ಕ್ವೇರ್ ಮೈನಸ್ 12. 3y ಸ್ಕ್ವೇರ್ ಮೈನಸ್ 12 ಐತಿ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ವೈ ಸ್ಕ್ವೇರ್ ಇಲ್ಲಿ ನೋಡ್ರಿ 3y ಸ್ಕ್ವೇರ್ ಮೈನಸ್ 12 ಈಸ್ ಈಕ್ವಲ್ ಟು 0 ಅಂತ ಐತಿ. ಈಗ ನಾವು ಜಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ವೈ ಸ್ಕ್ವೇರ್ ಅಷ್ಟೇ ಈ ಕಡೆ ಇಟ್ಕೊಂಡು ಇವೆರಡನ್ನೂ ಈ ಕಡೆ ತೊಗೊಂಡೆ ಅಂತಂದ್ರೆ 12 ಡಿವೈಡೆಡ್ ಬೈ 3 ಆಗುತ್ತೆ. 3 1 3 4 ಆಯಿತು. ದೇರ್ ಫೋರ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4. ದೆನ್ ವೈ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಆಗುತ್ತಾ ಅಥವಾ ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತಾ. ಕ್ಲಿಯರ್? ಪ್ಲಸ್ ಆರ್ ಮೈನಸ್ 2 ಆಗುತ್ತೆ. ಸೊ ಈಗ ನಮಗೆ ಟೋಟಲಿ ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಅಂತ ನಂಬರ್ಸ್ ಸಿಕ್ತಂದ್ರೆ ನಾವು ಆಬ್ವಿಯಸ್ಲಿ ಒಂದು ಸತಿ ಪ್ಲಸ್ ಒಂದು ಸತಿ ಮೈನಸ್ ಅದು ತೊಗೋಬೇಕಾಗುತ್ತಾ. ಸೊ ಇಲ್ಲೇನಾಗುತ್ತಂದ್ರೆ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆರ್ ಏನೇನು ಬರ್ತಾವೆ ಅಂತಂದ್ರೆ 1 2 ಒಂದು ಸತಿ, ದೆನ್ -1 -2 ಒಂದು ಸತಿ, ಆಮೇಲೆ 2 +1 ಒಂದು ಸತಿ -1 +2, ದೆನ್ ಒಂದು ಸತಿ +1 -2, ದೆನ್ -1 -2. ಈ ಥರ ನಮಗೆ ಟೋಟಲಿ 4 ನಂಬರ್ಸ್ ಸಿಗ್ತಾವೆ. ಬಿಕಾಸ್ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಸಿಕ್ಕೈತಿ. ಸೊ ಅವಾಗಲೇ ಹೆಂಗೆ 2 ಸಿಕ್ಕಿತ್ತು, ಈಗ 4 ಪಾಯಿಂಟ್ ಸಿಕ್ತಂದ್ರೆ 4 ಪಾಯಿಂಟ್ ಒಳಗೂ ನಾವು ಫೈಂಡ್ ಔಟ್ ಮಾಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಒಂದು ಸತಿ ಇದನ್ನು, ದೆನ್ ಇದು, ಆಮೇಲೆ ಇದು ಈ ಥರ ತೊಗೊತೀವಿ. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿರಿ, ಅಟ್ 1, 2 ತೊಗೊಂಡ್ವಿ. ಎ ಇಸ್ ಈಕ್ವಲ್ ಟು 6x ಬಿಕಾಸ್ ಇಲ್ಲಿ ಬಂದೈತೆ ನಮಗೆ ಎ ಇಸ್ ಈಕ್ವಲ್ ಟು. ಓಕೆ, ಎ ಇಸ್ ಈಕ್ವಲ್ ಟು 6x. ಸೊ ಎಕ್ಸದ ವ್ಯಾಲ್ಯೂ ಏನೈತಿ 1 ಐತಿ ಅಂದರೆ ಇಲ್ಲಿ 1 ಹಾಕ್ತೀರಿ. 6 1 6, ದೇರ್ ಫಾರ್ 6. ದೆನ್ ಎ ಇಸ್ ಈಕ್ವಲ್ ಟು 6, ಬಿ ಇಸ್ ಈಕ್ವಲ್ ಟು 0, ದೆನ್ ಸಿ ಇಸ್ ಈಕ್ವಲ್ ಟು ಆಲ್ರೆಡಿ ನಮಗೆ ಇಲ್ಲಿ ಆನ್ಸರ್ ಬಂದೈತಿ. ಸಿ ಇಸ್ ಈಕ್ವಲ್ ಟು ಏನೈತಿ ನೋಡಿರಿ 6y ಐತಿ. ಸೊ y ಅಂದ್ರೆ 2 ಅಂತ ತೊಗೊಂಡಿದ್ವಿ, ಹೌದು. ದೇರ್ ಫಾರ್
6y ಇಸ್ ಈಕ್ವಲ್ ಟು 6 ಇಂಟು 2 ಇಸ್ ಈಕ್ವಲ್ ಟು 12 ಅಂತ ಎ ಬಿ ಸಿ ವ್ಯಾಲ್ಯೂ ಸಿಕ್ತು. ದೆನ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಒಳಗೆ ವ್ಯಾಲ್ಯೂ ಹಾಕ್ತೀವಿ. ಎ ಇಂಟು ಸಿ 6 ಇಂಟು 12 ಮೈನಸ್ 0 6 12 72 72 is a greater than 0 ಹೌದು. ಆ್ಯಂಡ್ ಎ ಇಸ್ ಈಕ್ವಲ್ ಟು 6 6 ಈಸ್ ಆಲ್ಸೋ ಗ್ರೇಟರ್ ದೆನ್ 0 ಮೈನಸ್ ಇದ್ರಷ್ಟೇ ಲೆಸ್ ದೆನ್ 0 ಆಗುತ್ತಾ. ಕ್ಲಿಯರ್ ಆಯಿತು. ದೇರ್ ಫಾರ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಅ ಮಿನಿಮಮ್ ಆಟ್ 1,2 ಎಫ್ ಈಸ್ ಮಿನಿಮಮ್ ಆಟ್ 1,2. ಈಗೇನು ಮಾಡಿದ್ವಿ 1,2 ಫೈಂಡ್ ಔಟ್ ಮಾಡ್ದಂಗೆ 1,-2 ಫೈಂಡ್ ಔಟ್ ಮಾಡಬೇಕು. ಹಿಯರ್ ಆಲ್ಸೋ ದಿಸ್ ಈಸ್ ಅ ಎಕ್ಸ್ ಆ್ಯಂಡ್ ದಿಸ್ ಈಸ್ ಅ ವೈ ಟರ್ಮ್. ಅದನ್ನು ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ 1,2 ಅಂತ ಏನು ತೊಗೊಂಡಿರ್ತೀವಲ್ಲ ಇದು ಗಿವನ್ ಕ್ವಶನ್ ಐತಲ್ಲ ಈ ಕ್ವಶನ್ ಒಳಗೆ ಎಕ್ಸ್ ಮತ್ತು ವೈದ ವ್ಯಾಲ್ಯೂ ಹಾಕೊತೀರಿ. ಎಕ್ಸ್ ಅಂದ್ರೆ 1 ಕ್ಯೂಬ್ ಹೌದು. ದೆನ್ ವೈ ಅಂದ್ರೆ 2 ಕ್ಯೂಬ್. ದೆನ್ 3 ಇಂಟು 1 ಮೈನಸ್ 12 ಇಂಟು ವೈ ಅಂದ್ರೆ 2 + 20. ಇದನ್ನು ಓವರ್ ಆಲ್ ಸಾಲ್ಟ್ ಔಟ್ ಮಾಡ್ತೀರಿ. 1 + 2 ಕ್ಯೂಬ್ ಅಂತಂದ್ರೆ 8 ಮೈನಸ್ 3 ಇಂಟು 1 3 ಮೈನಸ್ 12 2 24 + 20 ಆಗುತ್ತೆ. ದೆನ್ ನೆಕ್ಸ್ಟ್ ಇದನ್ನು ಓವರ್ ಆಲ್ ಸಾಲ್ಟ್ ಔಟ್ ಮಾಡ್ತೀರಿ. ಹೆಂಗೆ ಮಾಡ್ತೀರಿ ನೋಡಿರಿ. 8 + 1 9 ಹೌದು. 9 ಮೈನಸ್ 3 ಮೈನಸ್ 24 + 20 ಐತಿ ಹೌದು. ಸೊ ಜಸ್ಟ್ ಇಲ್ಲಿ 9 ಒಳಗೆ 3 ಹೋದ್ರೆ ಏನಾಗುತ್ತೆ ನೋಡಿರಿ 6 ಆಗುತ್ತಾ. ಪ್ಲಸ್ಸು ಮೈನಸ್ಸು ಪ್ಲಸ್ಸೇ ಸಿಗುತ್ತಾ. ದೇರ್ ಫಾರ್ ಮೈನಸ್ 24 + 20 ಹೌದು. ಸೊ ಇಲ್ಲಿ ನೋಡಿರಿ ಮೈನಸ್ 24 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ನೋಡಿರಿ ಮೈನಸ್ 24 20 ಹೋದ್ರೆ ಉಳಿತು 4 6 ಮೈನಸ್ 4 ಇಸ್ ಈಕ್ವಲ್ ಟು 2. ಕ್ಲಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಏನೈತಿ ಆಟ್ 1,-2. ಆಟ್ 1,-2 ಇದ್ದಾಗ ಎ ಇಸ್ ಈಕ್ವಲ್ ಟು 6x ಬಿಕಾಸ್ ಎಕ್ಸ್ ಇದ್ರೆ 1 ವ್ಯಾಲ್ಯೂ ಐತಿ. ಬಿ ಇಸ್ ಈಕ್ವಲ್ ಟು 0. ಸಿ ಏನೈತಿ ನೋಡ್ರಿ ಏನಿತ್ತು 6y ಇತ್ತು. ಸೊ 6 ಇಂಟು -2 ಮಾಡಿದ್ವಿ ಅಂತಂದ್ರೆ ನಮಗೆ ಆನ್ಸರ್ -12 ಸಿಗ್ತೈತಿ. ದೇರ್ ಫಾರ್ -12. ಅಗೇನ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಒಳಗೆ ಇದೆಲ್ಲ ವ್ಯಾಲ್ಯೂಸ್ ಹಾಕ್ತೀರಿ. 6 ಇಂಟು -12 ಮೈನಸ್ 0 6 12 -32 ಬಿಕಾಸ್ ಪ್ಲಸ್ ಇಂಟು ಮೈನಸ್ ಬಿಕಮ್ minus. Therefore minus 72 is a less than 0. Therefore this is a saddle point ಅಂತಂದ್ರೆ ಒಂದು ಪ್ಲಸ್ ಒಳಗೆ ಮೈನಸ್ ಒಳಗೆ ಬಂತಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಅ ಸ್ಯಾಡಲ್ ಪಾಯಿಂಟ್. ದೆನ್ ಥರ್ಡ್ ಪಾಯಿಂಟ್ ಏನಿತ್ತು ನಮಗೆ ಸಿಕ್ಕಿದ ಆನ್ಸರ್ -1 2. ಈಗ ಇದು ಎಕ್ಸ್ ಅಂತ ಆಗುತ್ತೆ ಇದು ವೈ ಅಂತ ಆಗುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು 6x ಇತ್ತು. ಸೊ 6 ಇಂಟು -1 ಅಂತಂದ್ರೆ ನಮಗೆ ಆನ್ಸರ್ -6 ಸಿಕ್ತು. ಬಿ ಇಸ್ ಈಕ್ವಲ್ ಟು 0. ದೆನ್ ಸಿ ಇಸ್ ಈಕ್ವಲ್ ಟು ಸೇಮ್ 6y ಇತ್ತು ಇಲ್ಲಿ +2 ಐತಿ ಅಂತಂದ್ರೆ 6 2 12. ಅಗೇನ್ ಸೇಮ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಒಳಗೆ ಫಾರ್ಮುಲಾ ಹಾಕ್ತೀವಿ. ಅಗೇನ್ -6 6 ಇಂಟು 2 ಏನಾಗುತ್ತಾ -72. ಅಗೇನ್ -72 ಇದೇನಾಗುತ್ತಾ ಲೆಸ್ ದೆನ್ 0 ಅಂತಂದರೆ ಇದು ಕೂಡ ಏನಾಗುತ್ತೆ ಒಂದು ಸ್ಯಾಡಲ್ ಪಾಯಿಂಟ್. ಓಕೆ ಅಲ್ಲಿ 4 ಪಾಯಿಂಟ್ ಸಿಕ್ಕಿದ್ದಕ್ಕೆ 3 ಪಾಯಿಂಟ್ ಆಯಿತು. ದೆನ್ ಫೋರ್ತ್ ಪಾಯಿಂಟನ್ನು ಹಾಕ್ತೀವಿ. ಫೋರ್ತ್ ಪಾಯಿಂಟ್ ಹಾಕೊಂಡಾಗೂ ಹಂಗೆ ಆಗುತ್ತೆ. ಎ ಇಸ್ ಈಕ್ವಲ್ ಟು 6x 6x ಅಂದ್ರೆ ಇಲ್ಲಿ ಏನಾಯ್ತು ನಮಗೆ -6. ಸೇಮ ಬಿ ಇಸ್ ಈಕ್ವಲ್ ಟು -2 ಐತಿ. ಸೊ 6y ಅಂತಂದ್ರೆ 6 ಇಂಟು -2 ಅಂತಂದ್ರೆ -12 ಹೌದು. ದೆನ್ ಅಗೇನ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಹಾಕೊಂಡ್ವಿ 72 6 12 ಓಕೆ 72 ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್ ಅದಕ್ಕೆ 72 ಮೈನಸ್ 0. ದೇರ್ ಫಾರ್ 72 ಈಸ್ ಅ ಗ್ರೇಟರ್ ದೆನ್ 0 ಆ್ಯಂಡ್ -6 ಈಸ್ ಆಲ್ಸೋ ಲೆಸ್ ದೆನ್ 0. ಕ್ಲಿಯರ್. ದೇರ್ ಫಾರ್ f of x comma y is a maximum at -1,2. okay therefore f is maximum at -1,2 is equal to ಈಗ ಅಗೇನ್ ಇದನ್ನೇನು ಮಾಡಬೇಕು ಇದು x ಇದು y ಅಂತ ಕನ್ಸಿಡರ್ ಮಾಡಿ ನೀವೇನು ಮಾಡ್ತೀರಿ ಎದ್ರೊಳಗೆ ಹಾಕ್ಕೊಂಡಿರಿ ಗಿವನ್ ಕ್ವಶನ್. ಕ್ಲಿಯರ್. ಗಿವನ್ ಕ್ವಶನ್ ಏನೈತೆ ನೋಡ್ರಿ x³ ಪ್ಲಸ್ y³ ಮೈನಸ್ 3x ಮೈನಸ್ 12y ಪ್ಲಸ್ 20. ಕ್ಲಿಯರಾ. ನಿಮಗೆ ಮತ್ತೆ ಡೌಟ್ ಬೇಡ. ಸೊ ಈಗ ಎಕ್ಸ್ ವೈ ಐತೆ ಎಕ್ಸ್ದು -1 ಕ್ಯೂಬ ಪ್ಲಸ್ ವೈದು -2 ಕ್ಯೂಬ ಮೈನಸ್ 3 ಇಂಟು -1 ಪ್ಲಸ್ ಹೌದಾ ಇಲ್ಲ ಪ್ಲಸ್ 3. ದೆನ್ 12 ಇಂಟು 2 24. ಸೊ ಮೈನಸ್ ಇಂಟು ಪ್ಲಸ್ ಬಿಕಮ್ -24 ಪ್ಲಸ್ 20 ಆ್ಯಸ್ ಇಟ್ ಈಸ್. ಕ್ಲಿಯರಾ. ಇದು 2 ಕ್ಯೂಬ್ ಅಂದರೆ ಏನಾಗುತ್ತೆ ನಮಗೆ -8 ಆಗುತ್ತಾ. ಇಲ್ಲಿ 1 ಕ್ಯೂಬ್ ಐತಿ ಸೊ 1 ಆಗಿರುತ್ತಾ. ಕ್ಲಿಯರ್. ಸೊ ಇದನ್ನೆಲ್ಲ ಸಾಲ್ಟ್ ಔಟ್ ಮಾಡಿರಿ. ಇದು ಮಾಡಿದಾಗ ಆನ್ಸರ್ ಬಂದುಬಿಟ್ಟು 38 ಬರುತ್ತೆ. ಟ್ರೈ ಮಾಡಿರಿ. ಇಲ್ಲೇ ಬೇಕಂದ್ರೆ ಡೈರೆಕ್ಟ್ ಐತಿ ನೋಡಿರಿ. ಇಲ್ಲೇನೈತೆ ನೋಡಿ 8 ಐತಿ ಹೌದು. 8 + 3 11 ಹೌದು 11 ಮೈನಸ್ ಇಂಟು ಪ್ಲಸ್ ಇಲ್ಲೇನಾಗುತ್ತೆ ನೋಡಿರಿ ಮೈನಸ್ ಆಗುತ್ತಾ.
ಸೊ ಮೈನಸ್ 24 ಅಂತಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 24 20 ಹೋದ್ರೆ 4 ಉಳಿತು. ದೆನ್ ಇಲ್ಲಿ -1 ಐತಿ, 8 ಕ್ಯೂಬ್ ಐತಿ. ಹೌದು, 8 ಕ್ಯೂಬ್ ಅಂದರೆ ಎಷ್ಟಾಗುತ್ತೆ? 2 ಕ್ಯೂಬ್ ಅಂದರೆ 8 ಐತಿ. ಇದನ್ನು ಪೂರ್ತಿ ಸಾಲ್ಟ್ ಔಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಕರೆಕ್ಟಾಗಿ 38 ಆನ್ಸರ್ ಸಿಗ್ತೈತಿ. ಸೊ ದಿಸ್ ಈಸ್ ಅವರ್ ಆನ್ಸರ್. ದಿಸ್ ಈಸ್ ಅ ಮೆಥಡ್ ಆಫ್ ಸಾಲ್ವಿಂಗ್ ಮ್ಯಾಕ್ಸಿಮಮ್ ಅಟ್ ದ 2 or 3 ವೇರಿಯೇಬಲ್ಸ್ ಅಂತ ಕರಿತೀವಿ. ನಿಮಗೆ ಜಸ್ಟ್ ಗೊತ್ತಿರಬೇಕಾಗಿದ್ದು ಏನು ಅಂತಂದ್ರೆ, ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿದ್ದು df/dx ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಸ್ಟೆಪ್ ∂2f/∂x² ಆ್ಯಂಡ್ ∂2f/∂y² ಫೈಂಡ್ ಔಟ್ ಮಾಡಬೇಕು. ಅದರ ನೆಕ್ಸ್ಟ್ ಏನು ಮಾಡ್ತೀವಿ? ABC ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊತೀವಿ. ದೆನ್ ನೆಕ್ಸ್ಟ್ ∂f/∂x ∂f/∂yನ 0 ಅಂತ ಕನ್ಸಿಡರ್ ಮಾಡಿ ಅದನ್ನು ವ್ಯಾಲ್ಯೂಸ್ ಹಾಕಿ AC - B² ಫಾರ್ಮುಲಾ ಯೂಸ್ ಮಾಡಿ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಿ ಲಾಸ್ಟಿಗೆ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಅಂತ ಕಂಡುಹಿಡಿಬೇಕು. ಓಕೆ, ಸೊ ದಿಸ್ ಈಸ್ ಓವರ್ ದ ಟುಡೇಸ್ ಕ್ಲಾಸ್. ನಾಳೆ ಕ್ಲಾಸ್ ಒಳಗೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು ಎವ್ರಿ ಒನ್.